ನಮಸ್ತೆ. ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ, ಹೀಗೆ ಏನಿರುತ್ತೋ ಏನೋ ಆಗಬಾರ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ. ಸೊಸೆ ನಾದಿನಿ ಗಲಾಟೆ ಸಂಸಾರ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಗಾದೆ ಹಿಂದಿನಿಂದಲೂ ಚಾಲ್ತಿಯಲ್ಲಿದೆ. ಸಾಮಾನ್ಯವಾಗಿ ಸಹೋದರ ಸಹೋದರಿಯರ ನಡುವೆ ಬಿಡಿಸಲಾರದ ಬಂಧ ಇರುತ್ತೆ. ಆದರೆ ಕಾಲ ಬದಲಾದಂತೆ ಸಹೋದರ ಸಹೋದರಿಯರ ಸಂಬಂಧಗಳಲ್ಲಿ ಬಿರುಕು ಮೂಡುತ್ತಿದೆ. ಇದಕ್ಕೆ ಉತ್ತಮ ನಿದರ್ಶನ ಅಂದ್ರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಂಜಿತ್ ಮತ್ತು ಅವರ ಅಕ್ಕನ ನಡುವಿನ ಗಲಾಟೆ. ಏನಿದು ಅಕ್ಕ ತಮ್ಮನ ಗಲಾಟೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ದ್ರಾಕ್ಷಿ ಗೋಡಂಬಿ ಮಾನ ಮರ್ಯಾದೆಯಿಂದ ತಿಂತಾ ಇದೆಯಲ್ಲ? ಹೌದು, ನೀವು ಮಾನ ಮರ್ಯಾದೆಯಲ್ಲಿ ಕೂತಿದ್ದೀರಲ್ಲ. ನಾನು ನನ್ನ ಗಂಟೆ ಮನೆ ನೀನ್ ಬಂದು ಕೂತಿದ್ಯಾ ಬಿಕಾರಿ? ಅಲ್ಲೋ, ನನ್ನ ಗಂಟೆ ಮೇಲೆ ನೀವು ಕೂತಿರೋದು. ನೀನು ಚಪ್ಪರ್, ನೀನು ಬಿಕಾರಿ. ನಾನಲ್ಲ, ನೀನ್ ಬಿಕಾರಿ. ಎಲ್ಲರ ಮನೆಯ ದೋಸೆಯೂ ತೂತೆ. ತೂತು ಇಲ್ಲದಂತೆ ದೋಸೆ ಮಾಡಲು ಸಾಧ್ಯವೇ ಇಲ್ಲ. ಇದೇ ರೀತಿ ಎಲ್ಲರ ಮನೆಯಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಆಸ್ತಿ ತಗಾದೆ ಇದ್ದೇ ಇರುತ್ತೆ. ಆದ್ರೆ ಅದನ್ನ ಕೂತು ಬಗೆಹರಿಸಿಕೊಳ್ಳಬೇಕು. ಅದನ್ನ ಬಿಟ್ಟು ಜಗಳ ಮಾಡಿಕೊಂಡ್ರೆ ಕುಟುಂಬದ ಮಾನ ಮರ್ಯಾದೆ ಬೀದಿಗೆ ಬರುತ್ತೆ. ಇದು ಬಿಗ್ ಬಾಸ್ ರಿಯಾಲಿಟಿ ಶೋ ಮಾಜಿ ಸ್ಪರ್ಧಿ ರಂಜಿತ್ಗೆ ಸರಿಯಾಗಿ ಹೊಂದಿಕೆಯಾಗುತ್ತೆ. ಒಂದು ಮನೆಗಾಗಿ ಅಕ್ಕ ತಮ್ಮನ ನಡುವಿನ ಗಲಾಟೆ ಈಗ ಬೀದಿಗೆ ಬಿದ್ದಿದೆ. ಅಲ್ಲದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಪೊಲೀಸರು NCR ಮಾಡಿ ಕಳಿಸಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಂಜಿತ್ ಪತ್ನಿ ಅಕ್ಕನ ಗಲಾಟೆ. ಏಕವಚನದಲ್ಲಿ ಬೈದಾಡಿಕೊಂಡಿರೋ ವಿಡಿಯೋ ವೈರಲ್. ಯೂಸ್ ಮಾಡಂಗಿಲ್ಲ ಅಷ್ಟೇ. ಯೂಸ್ ಮಾಡಂಗಿಲ್ಲ. ಏನಕ್ಕೆ ಅಡಿಗೆ ಮಾಡ್ಕೊಂತಾಳಂತೆ. ನಿನ್ನೆ ತರ ನುಂಗಿ ಸಾಯ್ತಾರೆ. ತಿನ್ನಕ್ ಹೇಳಿ ಇವಳಿಗೆ. ನೀನ್ ತಿನ್ನು. ನೀನ್ ತಿಂತಾ ಇದೆಯಲ್ಲ ಈಗ. ನೀನ್ ತಿಂತಾರದ್ ನೀನು ಚಪ್ಪ ಬೇಕಾರೆ ಅದು ಇದು ಅಂತ ಹೀಗೆ ಬೈದಾಡಿಕೊಳ್ತಿರೋದು ಬೇರಾರು ಅಲ್ಲ, ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಂಜಿತ್ ಪತ್ನಿ ಮಾನಸ ಮತ್ತು ರಂಜಿತ್ ಅಕ್ಕ ರಶ್ಮಿ. ಈ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿವೆ. ಇದಕ್ಕೆ ಕಾರಣ ರಂಜಿತ್ ಅಕ್ಕ ರಶ್ಮಿ. ಈ ಗಲಾಟೆಗೆ ಮೂಲ ಕಾರಣ ಅಪಾರ್ಟ್ಮೆಂಟ್ ನಲ್ಲಿನ ಒಂದು ಫ್ಲಾಟ್. ಶನಿ ಸೀರಿಯಲ್ ಮಾಡುತ್ತಿದ್ದ ಸಮಯದಲ್ಲಿ ರಂಜಿತ್ ಮುಂಬೈನಲ್ಲಿ ಇರ್ತಿದ್ರು. ಈ ವೇಳೆ ಬೆಂಗಳೂರಲ್ಲಿ ಒಂದು ಮನೆ ಕೊಂಡುಕೊಳ್ಳಬೇಕು ಅಂದುಕೊಂಡಿದ್ರಂತೆ. ಅದರಂತೆ ಅವರು ಅಮೃತಹಳ್ಳಿ ಬಳಿಯ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ಕೂಡ ಕೊಂಡುಕೊಂಡಿದ್ದಾರೆ. ಅದು ಅವರ ಅಕ್ಕನ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ. ತಿಂತೀನಿ. ಏನೀಗ? ನಿಮ್ಮಪ್ಪ ತಂದ್ಕೊಟ್ಟಿಲ್ಲ ರೇಷನ್. ನಿಮ್ಮಪ್ಪ ತಂದ್ಕೊಟ್ಟಿಲ್ಲ ರೇಷನ್. ಬೇಕು ಅಂತ ಪ್ರವೋಕ್ ಮಾಡ್ತಿರೋದು. ನಿಮ್ಮಪ್ಪನೂ ತಂದ್ಕೊಟ್ಟಿಲ್ಲ. ನಿಮ್ಮಪ್ಪನೂ ನನ್ ಮನೆ ಬಂದು ನೀನ್ ಮಾತಾಡ್ತಾ ಇರೋದು ಅರ್ಥ ಆಯ್ತಾ? ನನ್ ಮನೆ ನಿನ್ ಮನೆ ಮೇಲಿದೆ ಹೋಗೆಲೆ. ನಿನ್ ಮನೆ ನೀನ್ ನೋಡ್ಕೊಳ್ಳೆ ಹೋಗೆಲೆ. ನಟ ರಂಜಿತ್ ಕೇವಲ 2 ತಿಂಗಳ ಹಿಂದಷ್ಟೇ ಮಾನಸ ಅನ್ನೋರ ಜೊತೆ ಮದುವೆಯಾಗಿದ್ರು. ರಂಜಿತ್ ಮದುವೆಯಾಗೋ ಮೊದಲು ತಂದೆ ಅಕ್ಕಂದಿರು ಭಾವನ ಜೊತೆ ವಾಸವಾಗಿದ್ರಂತೆ. ಆದ್ರೆ ರಂಜಿತ್ಗೆ ಮದುವೆ ಆದ ಬಳಿಕ ಮೊದಲ ಅಂತಸ್ತಿನ ಅವರ ಮನೆಯಿಂದ ಅಕ್ಕ ತಂಗಿರು ಮತ್ತು ಭಾವ ಬೇರೆ ಹೋಗಿ ಅದೇ ಅಪಾರ್ಟ್ಮೆಂಟ್ನ 3ನೇ ಅಂತಸ್ತಿನಲ್ಲಿದ್ದ ಅವರ ಇನ್ನೊಂದು ಫ್ಲಾಟ್ನಲ್ಲಿ ವಾಸವಾಗಿದ್ರಂತೆ. ಇದಕ್ಕೂ ಮೊದಲು ಅವರು 3ನೇ ಅಂತಸ್ತಿನಲ್ಲಿದ್ದ ಫ್ಲಾಟ್ನ ಬಾಡಿಗೆಗೆ ನೀಡಿದ್ರಂತೆ. ಮದುವೆಯಾದ ಬಳಿಕ ಅಕ್ಕನ ಕುಟುಂಬ ಅಲ್ಲಿಗೆ ಶಿಫ್ಟ್ ಆದ ಬಳಿಕ ಬಾಡಿಗೆ ಬರೋದು ನಿಂತೋಯ್ತು ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಅಕ್ಕ ಸಿಟ್ಟು ಮಾಡಿಕೊಂಡಿರಬಹುದು ಅಂತ ರಂಜಿತ್ ಸಂದೇಹ ವ್ಯಕ್ತಪಡಿಸಿದ್ದಾರೆ.
ರಂಜಿತ್ ಅಕ್ಕನಿಗೆ ಸಾಥ್ ನೀಡುತ್ತಿದ್ದಾರಂತೆ ಅವರ ತಂದೆ. ಮಗಳು ಮನೆಗೆ ಬರೋಕೆ ಆಸ್ಪದ ನೀಡಿರುವ ರಂಜಿತ್ ಅಪ್ಪ. ಯಾಕೆ ಹೊಡಿತಿದ್ಯಾ? ಹೆಂಗ್ ಹೊಡ್ದ್ಲು? ಬಟ್ಟೆ ಯಾಕೆ ಹೊಡಿತಿದ್ಯಾ ಅದಕ್ಕೆ? ಬಟ್ಟೆ ಎತ್ತಲು, ಬಟ್ಟೆ ಎತ್ತಲು. ಅವ್ಳು ಹೊಡ್ದಿರೋ ಇದೆಲ್ಲ proof ನಡಿ. ಬಟ್ಟೆ ಎತ್ತಲು, ಬಟ್ಟೆ ಎತ್ತಲು. ಹುಟ್ಟಿಲ್ಲಮ್ಮ, ನಾನ್ ಈ ಬಟ್ಟೆ ಎಳ್ಕೊಂಡಿದ್ದು. ಅಲ್ಲೋ ನನ್ ಬಟ್ಟೆ ಎಳ್ದು ರೆಡಿ ಹಿಂಗೆ ಎತ್ತಲು ಬಟ್ಟೆ ಎಳ್ದು ರೆಡಿ ಹಿಂಗೆ. ಕೈ ಮಾಡಿಲ್ಲ, ಯಾವಳು ಕೈ ಮಾಡ್ದವಳು ಇವಾಗ? ನೀ ಕೈ ಮಾಡಿದ್ದು, ನೀನ್ ಬಟ್ಟೆ ಎಳ್ದಿದ್ದು ನಂದು. ಬಟ್ಟೆ ಎಳ್ದಿಲ್ಲ, ನಾನ್ ಈ ಬಟ್ಟೆ ಎಳ್ಕೊಂಡಿದ್ದು. ನೀನ್ ನನ್ ಬಟ್ಟೆ ಸೇರ್ಸತ್ತದೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ವಿಡಿಯೋಗಳಲ್ಲಿ ರಂಜಿತ್ ಪತ್ನಿ ಮಾನಸ ಕೂಗಾಟ, ಕಿರುಚಾಟ ಮಾಡಿದ್ರೆ ಇದು ಕೇವಲ ಅವರ ವರ್ಷನ್. ನಾನು ಸೆಲೆಬ್ರಿಟಿ ಆಗಿರೋದ್ರಿಂದ ನನ್ನ ಹೆಸರನ್ನ ಹಾಳು ಮಾಡೋಕೆ ಅಂತಲೇ ನಮ್ಮ ಅಕ್ಕ ಹೀಗೆ ಮಾಡ್ತಿದ್ದಾರೆ ಅಂತ ನಟ ರಂಜಿತ್ ಆರೋಪಿಸಿದ್ದಾರೆ. ನಮ್ಮ ಅಕ್ಕಂದಿರು ನನ್ನ ವಿರುದ್ಧ ನನ್ನ ತಂದೆಗೆ ಇಲ್ಲ ಸಲ್ಲದ ದೂರುಗಳನ್ನ ಹೇಳಿದ್ದಾರೆ. ಇದರಿಂದ ನಮ್ಮ ತಂದೆ ನನ್ನ ವಿರುದ್ಧ ಮುನಿಸಿಕೊಂಡಿದ್ದಾರೆ. ನನ್ನ ತಂದೆ ನಮ್ಮ ಅಕ್ಕಂದಿರ ಪರ ನಿಂತಿದ್ದಾರೆ. ಅವರು ಮಾಡಿರೋ ವಿಡಿಯೋಗಳನ್ನ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಅವರ ವಿಡಿಯೋಗಳು ಸಹ ನನ್ನ ಬಳಿ ಇವೆ ಅಂತ ರಂಜಿತ್ ಹೇಳ್ತಿದ್ದಾರೆ. ಯಾಕೆ ಹೊಡಿತಿದ್ಯಾ? ಹೆಂಗ್ ಹೊಡ್ದ್ಲು? ಬಟ್ಟೆ ಅವ್ಳು ಹೊಡ್ದಿರೋ ಇದೆಲ್ಲ proof ನಡಿ. ಬಟ್ಟೆ ಎತ್ತಲು. ಅಮೃತಹಳ್ಳಿ ಠಾಣೆಯಲ್ಲಿ ರಂಜಿತ್ ವಿರುದ್ಧ ಭಾವನಾ ದೂರು. ನ್ಯಾಯಾಲಯದಲ್ಲಿ ಸಮಸ್ಯೆ ಬಗೆಹರಿಸಿಕೊಳ್ಳಲು ಕಿವಿ ಮಾತು. ಇಂಥದ್ನ ಒಂದು ಸೊಸೆನ್ ಕರ್ಕೊಂಡ್ಬಂದು ಹಿಂಗ ಹಿಂಸೆ ಮಾಡೋದು? ಬೇಕು ಅಂತ ಅವ್ಳು ಮಾಡ್ಕೊಳ್ಳೋದು. ಒಂದು ಸೊಸೆನ್ ಕರ್ಕೊಂಡ್ಬಂದ್ಬಿಟ್ಟು ರೆಡಿ, ನೀವು ರೆಕಾರ್ಡಿಂಗ್. ಆ ಮನೇಲಿ ಏನ್ ಅನ್ಕೊಂಡಿದ್ದೀರಾ? ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ನನ್ನ? ರೆಡಿ. ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ಮಾತಾಡ್ಬೇಕು ಅಂತ ಒಂದು ಹೆಣ್ಣು ಕರ್ಕೊಂಡ್ಬಂದು ಹಿಂಗೆ ನೀಚವಾಗಿ ಮಾಡ್ಕೊತಾ ಇದ್ದೀರಲ್ಲ, ರೆಡಿ, ಹಿಂಗೆಲ್ಲ ಹೊಡ್ಸ್ಕೊಂಡು. ಬೇಕು ಅಂತ ಮಾಡ್ತಿರೋದು. ನಿಮ್ಗೂ ಒಂದ್ ಮಗಳಿಲ್ವಾ? ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಂಜಿತ್ ಮನೆಗೆ ನುಗ್ಗಿದ ಅವರ ಅಕ್ಕ ರಶ್ಮಿ ರಂಜಿತ್ ಪತ್ನಿ ಮಾನಸ ಜೊತೆ ಜಗಳ ತೆಗೆದಿದ್ರು. ಈ ವೇಳೆ ಮಾನಸ ತನ್ನ ನಾದಿನಿಗೆ ಬಾಯಿಗೆ ಬಂದಂತೆ ಬೈದಿದ್ರು. ಇದಕ್ಕೆ ಪ್ರತಿಯಾಗಿ ರಶ್ಮಿ ಕೂಡ ಮಾನಸ ವಿರುದ್ಧ ಬೈಗುಳಗಳ ಸೂರಿಮಳೆ ಸುರಿಸಿದ್ರು. ಪೊಲೀಸರು ಹೇಳಿದ ಬಳಿಕವೂ ಅಕ್ಕ ತಮ್ಮ ಮನೆಗೆ ಬಂದಿದ್ದಕ್ಕೆ ರಂಜಿತ್ ಕೂಡ ಸಿಟ್ಟಾಗಿದ್ರು. ಇದೊಂದು ಸಿವಿಲ್ ವಿಚಾರವಾಗಿದೆ. ಇದರಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡುವಂತಿಲ್ಲ. ಈ ರೀತಿಯ ಪ್ರಕರಣಗಳಲ್ಲಿ ಮಧ್ಯಪ್ರವೇಶ ಮಾಡದಂತೆ ನ್ಯಾಯಾಲಯಗಳು ಪೊಲೀಸರನ್ನ ನಿರ್ಬಂಧಿಸಿವೆ. ಹೀಗಾಗಿ ಪೊಲೀಸರು ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ. ತಮ್ಮ ಅಕ್ಕ ನಮ್ಮ ಮನೆಗೆ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತ ರಂಜಿತ್ ಆರೋಪಿಸಿದ್ದಾರೆ. ಮದುವೆಯಾದ 25 ದಿನಕ್ಕೆ ಲೀಗಲ್ ನೋಟಿಸ್. 2 ತಿಂಗಳಲ್ಲಿ ರಂಜಿತ್ಗೆ ತರಹೇವಾರಿ ಕಾಟ. ಮೈ ಮೇಲೆ ಬಂದ್ರೆ ತಳ್ಜಿಲ್ದೆ ಇನ್ನೇನೆ ಮತ್ತೆ ನಾನು ನಿಂತರೆ ಓಡ್ತಾಗ್ತಾ ಇಲ್ಲ ನನ್ನ. ಸಾಯಿಸ್ತೇನೆ, ಸಾಯಿಸ್ತೇನೆ. ನೀನು ಮಾಡ್ತಿರೋದು. ಸಾಯಿಸ್ತೇ, ಮಾಡ್ತಿರೋದು. ಬಾರಲೇ. ನೋಡು, ನೀನ್ ಮಾಡ್ತಿರೋದು. ನೀನ್ ನನ್ ಬಟ್ಟೆ ಎತ್ತಿದ್ದು. ಅಲ್ಲೋಡ, ಅವ್ಳು ಬರ್ತಾ ಇರೋದು ನನ್ನ ಡ್ಯಾಡಿ ಹೊಡಿತಿಲ್ಲ, ಬರ್ತಿರೋದು ನೀನ್ ಮಾಡ್ತಿರೋದು. ಗೊತ್ತಾಯ್ತಲ್ಲ ಇವಾಗ ವಿಡಿಯೋ ಇದೆಯಲ್ಲ. ಮರ್ಯಾದಿಲ್ಲ ಬಿಡು. ನಟ ರಂಜಿತ್ ಮದುವೆಯಾಗುವವರೆಗೆ ಅವರ ಅಕ್ಕಂದಿರು, ಭಾವ ಮತ್ತು ಅಪ್ಪ ಎಲ್ಲರೂ ಚೆನ್ನಾಗಿಯೇ ಇದ್ರು. ಆದ್ರೆ 2 ತಿಂಗಳ ಹಿಂದೆ ರಂಜಿತ್ ಮದುವೆಯಾದ ಬಳಿಕ ಅಕ್ಕ ಮತ್ತು ತಮ್ಮನ ನಡುವೆ ಆಸ್ತಿ ಗಲಾಟೆ ಶುರುವಾಗಿದೆ. ರಂಜಿತ್ ಮದುವೆಯಾದ ಕೇವಲ 25 ದಿನಕ್ಕೆ ಅವರ ಅಕ್ಕ ಲೀಗಲ್ ನೋಟಿಸ್ ಕಳಿಸಿದ್ರಂತೆ. ಈ ಮನೆಯಲ್ಲಿ ನಿನಗೆ ಯಾವ ಹಕ್ಕೂ ಇಲ್ಲ, ಈ ಮನೆ ನಿನಗೆ ಸೇರಿದ್ದಲ್ಲ, ಮನೆ ಬಿಟ್ಟು ಕೊಡುವಂತ ವಕೀಲರ ಮೂಲಕ ನೋಟಿಸ್ ನೀಡಿದ್ರಂತೆ. ಇದಕ್ಕೆ ರಂಜಿತ್ ಕೂಡ ರಿಪ್ಲೈ ನೀಡಿದ್ದು ಕೋರ್ಟ್ನಲ್ಲಿ ಕೇಸ್ ಇತ್ಯರ್ಥ ಮಾಡಿಕೊಳ್ಳಲು ಮುಂದಾಗಿದ್ರು. ಇದರ ನಡುವೆ ಅವರ ಅಕ್ಕ ರಶ್ಮಿ ಮನೆ ರಂಪವನ್ನ ಹಾದಿ ರಂಪ ಬೀದಿ ರಂಪ ಮಾಡ್ತಿದ್ದಾರೆ ಅಂತ ರಂಜಿತ್ ಅಲವತ್ತುಕೊಂಡಿದ್ದಾರೆ. ತಮ್ಮ ಮನೆಯಲ್ಲಿ ಆದ ಗಲಾಟೆ ಕುರಿತು ನಟ ರಂಜಿತ್ ಅಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿ ಸ್ಪಷ್ಟನೆ ನೀಡಿದ್ದಾರೆ. ಈ ವೇಳೆ ತಮ್ಮ ಅಕ್ಕನ ವಿರುದ್ಧ ಗಂಭೀರ ಆರೋಪಗಳನ್ನೇ ಮಾಡಿದ್ದಾರೆ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಮನೆಯನ್ನ ತಮ್ಮ ಅಕ್ಕನ ಹೆಸರಿಗೆ ಮಾಡಿದ್ಯಾಕೆ ಅಂತ ಕೂಡ ಹೇಳಿದ್ದಾರೆ. ಅಲ್ಲದೆ ತಮ್ಮ ಪತ್ನಿ ವರದಕ್ಷಿಣೆ ತರಬೇಕು ಅನ್ನೋದು ತಮ್ಮ ಅಕ್ಕನ ಉದ್ದೇಶ ಅಂತ ಹೇಳಿದ್ದಾರೆ. ಬನ್ನಿ ಅವರೇನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಕಲಾವಿದರಿಗೆ ಲೋನ್ ಸಿಗಲ್ಲ, ಅಕ್ಕನ ಹೆಸರಲ್ಲಿ ಆಸ್ತಿ ಖರೀದಿ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ರಂತೆ ರಂಜಿತರ ಅಕ್ಕ. 2017
2018ರ ಅವಧಿಯಲ್ಲಿ ನಾನು ಶನಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದೆ. ಹೀಗಾಗಿ ಮುಂಬೈನಲ್ಲೇ ವಾಸವಿದ್ದೆ. ಅಲ್ಲಿ ಬರುತ್ತಿದ್ದ ಸಂಭಾವನೆಯನ್ನೇ ಕೂಡಿಟ್ಟು ಮನೆ ಕೊಳ್ಳಲು ಪ್ಲಾನ್ ಮಾಡಿದ್ದೆ. ಆದರೆ ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಮನೆ ಕೊಳ್ಳಲು ನನ್ನ ಬಳಿ ಇದ್ದ ಹಣ ಸಾಲುತ್ತಿರಲಿಲ್ಲ. ಹೀಗಾಗಿ ಬ್ಯಾಂಕ್ ಲೋನ್ ಮಾಡಬೇಕಾಗಿತ್ತು. ಕಲಾವಿದರಿಗೆ ಯಾವುದೇ ಬ್ಯಾಂಕ್ ಲೋನ್ ಕೊಡೋದಿಲ್ಲ. ನನ್ನ ಅಕ್ಕ ಕೆಲಸ ಮಾಡ್ತಿದ್ರು. ಅವರಿಗೆ ಪ್ರತಿ ತಿಂಗಳು ಸಂಬಳ ಬರ್ತಿತ್ತು. ಈ ಕಾರಣಕ್ಕಾಗಿ ಅವರ ಹೆಸರಿನಲ್ಲಿ ಲೋನ್ ಪಡೆದುಕೊಂಡ ಕಾರಣ ಮನೆಯವರ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ ಅಂತ ರಂಜಿತ್ ಸ್ಪಷ್ಟನೆ ನೀಡಿದ್ದಾರೆ. ನಮ್ಮ ಅಕ್ಕಂದಿರೋದು ಅವ್ರ ಮನೆ ಇರೋದು ಮೇಲ್ಗಡೆ 305 ಅಂದ್ರೆ 3rd ಫ್ಲೋರ್ ಅಲ್ಲಿ ಇರೋದು, ನಾನ್ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು. ಸೊ ಇವತ್ತು ಗಲಾಟೆ ಆಗಿರೋದು ನಮ್ಮ ಮನೆ ಒಳಗೆ ಬಂದು ಅವ್ರು ಗಲಾಟೆ ಮಾಡಿರೋದು. ಸೊ ನಾನು ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿಲ್ಲ. ಗಲಾಟೆಗೆ ಕಾರಣ ಇವಾಗ ಅಪಾರ್ಟ್ಮೆಂಟ್ ಅವ್ರಿಗೆ ವಾಪಸ್ ಬೇಕು ಅನ್ನೋದು ಅವ್ರಿಗೆ ತುಂಬಾ ಗಲಾಟೆ ಮಾಡ್ತಿದ್ದಾರೆ. ಏನಕ್ಕೆ ಅಂದ್ರೆ ಇದು ಅವ್ರ ಹೆಸರಲ್ಲಿದೆ. ಏನಕ್ಕೆ ಅಂದ್ರೆ ನಾನು ನನ್ನ ಹೆಸರಲ್ಲಿ ಮಾಡ್ಕೊಂಡಿಲ್ಲ, ಅವ್ರ ಹೆಸರಲ್ಲಿ ನಾನು ತಗೊಂಡಿದ್ದು 2017-18 ಅಲ್ಲಿ. ಸೊ ಹಾಗಾಗಿ ಅವರು ದೊಡ್ಡ ಇಶ್ಯೂ ಮಾಡ್ತಾ ಇದಾರೆ ಇವಾಗ. ಈ ಅಪಾರ್ಟ್ಮೆಂಟ್ ನನಗೆ ವಾಪಸ್ ಬೇಕು ಅಂತ. ಓಕೆ, ಶೇರ್ ಅಲ್ಲಿ ತಗೊಂಡಿದ್ರ ಅಕ್ಕ ಮತ್ತು ತಮ್ಮ ಇಬ್ರು? ಹೌದೌದು. ಶೇರಿಂಗ್ ಅಂದ್ರೆ ಇನ್ ದ ಸೆನ್ಸ್ ನಾನು 2017 ಅಲ್ಲಿ ಮುಂಬೈಲಿ ಇರ್ತಿದ್ದೆ. ನಾನು ಶನಿ ಸೀರಿಯಲ್ ಮಾಡ್ಬೇಕಾದ್ರೆ ನಾನು ಮುಂಬೈಲಿ ಇರ್ತಿದ್ದೆ. ಸೊ ಆರ್ಟಿಸ್ಟ್ಗಳಿಗೆ ಲೋನ್ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅಕ್ಕನ ಹೆಸರಲ್ಲಿ ಮಾಡಿದ್ದು. ಏನಕ್ಕಂದ್ರೆ ಶಿ ವಾಸ್ ಅ ಸ್ಯಾಲ್ರಿಡ್ ಅವ್ರಿಗೆ ಲೋನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದು. ಸೊ ಅದಾದ್ಮೇಲೆ ಅವ್ರಿಗೆ ಏನ್ ಅಮೌಂಟ್ ಗಳು ಕೊಡ್ಬೇಕಿತ್ತು ಅಮೌಂಟ್ ಗಳನ್ನ ನಾನು ಅಲ್ಲಿಂದ ಮುಂಬೈ ಥ್ರೂ ನಾನು ಆನ್ಲೈನ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದೀನಿ. ಆ ಟ್ರಾನ್ಸಾಕ್ಷನ್ ಪ್ರೂಫ್ ಎಲ್ಲ ತಗೊಂಡು ನಾನು ಆಲ್ರೆಡಿ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ ಅವ್ರಿಗೆ. ಅವರು ನನಗೆ ಆಕ್ಚುಲಿ ಫಸ್ಟ್ ಲೀಗಲ್ ನೋಟಿಸ್ ಕಳಿಸಿರೋದೇ ಅವರು. ಲೀಗಲ್ ನೋಟಿಸ್ ಕಳಿಸಿರೋದೇ ಅವರು. ಮದ್ವೆ ಆಗಿದ್ದು ಒಂದು 20-25 ಡೇಸ್ಗಳು ಲೀಗಲ್ ನೋಟಿಸ್ ಕಳಿಸಿದ್ರು. ಪೊಲೀಸರು ಬೈದು ಕಳಿಸಿದ್ರು ಬುದ್ಧಿ ಕಲಿತಿಲ್ಲ ಎಂದ ರಂಜಿತ್. ನಾನು ದುಡ್ಡು ಕೊಟ್ಟಿರುವುದಕ್ಕೆ ಎಲ್ಲ ಸಾಕ್ಷಿಗಳಿವೆ ಎಂದ ನಟ. ನಾನೇನು ಸುಖಾಸುಮ್ಮನೆ ಮನೆ ಕೊಡಿ ಅಂತ ಕೇಳ್ತಿಲ್ಲ. ನಾನು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನ ನನ್ನ ಅಕ್ಕನಿಗೆ ಕೊಟ್ಟ ಕಾರಣಕ್ಕೆ ಮನೆ ಬಿಡಲ್ಲ ಅಂತ ಹೇಳ್ತಿದ್ದೇನೆ. ನನ್ನ ವಿರುದ್ಧ ಇವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಅಲ್ಲಿ ಪೊಲೀಸರು ಇವರನ್ನ ಬೈದು ಕಳಿಸಿದ್ರು. ಆದ್ರೂ ಇವರು ಬುದ್ಧಿ ಕಲಿತಿಲ್ಲ. ನಾನು ಹಣ ನೀಡಿರುವುದಕ್ಕೆ ಬೇಕಾದ ಎಲ್ಲಾ ಸಾಕ್ಷ್ಯಗಳು ನನ್ನ ಬಳಿ ಇವೆ ಅಂತ ರಂಜಿತ್ ಹೇಳಿದ್ದಾರೆ. ಫಸ್ಟ್ ಮನೆ ತಗೊಂಬೇಕಾದ್ರೆ ನಾನು ಏನು ಅಮೌಂಟ್ ಕೊಟ್ಟಿದ್ದೀನಿ ಅದ್ರ ಪ್ರೂಫ್ ಎಲ್ಲ ನನ್ನ ಹತ್ರನೂ ಇದೆ. ಸೊ ಅದನ್ನ ಅವರು ಸಿವಿಲ್ ಕೋರ್ಟ್ ಅಲ್ಲಿ ಮ್ಯಾಟರ್ ಕ್ಲಿಯರ್ ಆಗ್ಬೇಕು ಅಂತ ಸ್ಟೇಷನ್ ಥ್ರೂನು ಹೇಳಿದಾರೆ ಅವರಿಗೆ. ಹೇಳಿದ ಮೇಲೇನು ಮನೆ ಒಳಗೆ ಬಂದು ನನ್ನ ಮೇಲೆ ಹೊಡೆದಿರೋದು. ನಮ್ಮ ತಂದೆನೇ ಹೊಡೆದಿದ್ದಾರೆ, ನನಗೂ ಹೊಡೆದಿದ್ದಾರೆ, ಅವಳಿಗೂ ಹೊಡೆದಿದ್ದಾರೆ. ಆಮೇಲೆ ಮೊನ್ನೆ ಟ್ಯೂಸ್ಡೇ ಬಂದು ನಮ್ಮ ವೈಫ್ ಮತ್ತೆ ಬಂದು ಹೊಡೆದಿದ್ದಾರೆ. ಸೊ ಇದು 2ನೇ ಸರಿ ಅವಳ ಮೇಲೆ ಹಲ್ಲೆ ಆಗ್ತಿರೋದು. ಸೊ ಆಗಿರ್ಬೇಕಾದ್ರೆ ನಾನು ಒಂದು ಫ್ಯಾಮಿಲಿ ಮ್ಯಾಟರ್ ಹತ್ರನೇ ಕ್ಲಿಯರ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸ್ಟೇಷನ್ ಅಲ್ಲಿ ಮಾತಾಡಿದಾಗ ಸ್ಟೇಷನ್ ಅವರು ನೆನ್ನೆ ಉಗಿದು ಕಳಿಸಿದಾರೆ ಅವ್ರಿಗೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಲ್ರೆಡಿ. ನಾನು ಅವ್ರ ಮೇಲೆ NCR ಮಾಡಿರೋದು. ಅವ್ರು 4 ದಿನ ಮೇಲೆ ಅವ್ರು ಸುಳ್ಳು ಹೇಳ್ತಾರೆ ನನ್ನ ಮೇಲೆ ಮಾಡಿದೀನಿ ಅಂತ ಅಂದ್ಬಿಟ್ಟು. NCR ಕಾಪಿ ತಂದು ಕೊಡಕ್ ಹೇಳಿಲ್ಲ ಅಂದ್ರೆ ಅವ್ರಿಗೆ. ಅದು ಏನಕ್ಕೆ ಕೇಳಿದಾಗ ಇನ್ನೂ ಸ್ಟೇಷನ್ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರು. ಬಟ್ ನನ್ನ ಹತ್ರ ಕಾಪಿ ಇದೆ NCRದು. ಅದ್ರ ಥ್ರೂ ನಾನು ಏನ್ ಮಾಡ್ಬೇಕು. ಪತ್ನಿ ಕಡೆಯಿಂದ ನಮ್ಮ ಅಕ್ಕ ವರದಕ್ಷಿಣೆ ನಿರೀಕ್ಷೆ ಮಾಡ್ತಿದ್ದಾರೆ ಅಂತ ಆರೋಪಿಸಿರೋ ರಂಜಿತ್, ನಮ್ಮ ಅಕ್ಕನ ಹೆಸರಿನಲ್ಲಿ ಫ್ಲಾಟ್ ರಿಜಿಸ್ಟರ್ ಆಗಿದೆ. ಹೀಗಾಗಿ ಇಷ್ಟೆಲ್ಲ ಗಲಾಟೆ ಮಾಡ್ತಿದ್ದಾರೆ ಅಂತ ರಂಜಿತ್ ಆರೋಪಿಸಿದ್ದಾರೆ. ಇದು ಸ್ವಂತ ಅಕ್ಕಂದಿರ ಗಲಾಟೆ ಮಾಡ್ತಿರ್ಬೇಕಾರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇದು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವ್ರು ನಮ್ಮ ಹತ್ರ ಅಂತಂದು. ಏನು ಅಂದ್ರೆ ನಿಮ್ಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ನಿಮ್ಮ ಹತ್ರ ಅನ್ಸುತ್ತೆ ರಂಜಿತ್ ಅವರೇ? ಸ್ಟಾರ್ಟಿಂಗ್ ಅವ್ರು ನನ್ನ ದುಡ್ಡು ಕೇಳಿದ್ರು ಮೇಡಮ್. ನನ್ಗೆ ಅರ್ಧ ಸೆಟಲ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರು. ಕೊನೆಗೆ ನನ್ನ ವೈಫ್ ಹತ್ರ ಬಂದು ಹೇಳಿದ್ರು ಅವ್ನ್ ಕೊಟ್ಟಿಲ್ಲ ಅಂದ್ರೆ ನೀನ್ ಕೊಡಕ್ ವ್ಯವಸ್ಥೆ ಮಾಡು ಅಂತ ಹೇಳಿದ್ರು. ಇವ್ರು ಅದನ್ನೇ ಕೇಳಿದ್ರು ನಾನ್ ಯಾಕೆ ಕೊಡ್ಬೇಕು ದುಡ್ಡು ಅಂತ. ನನ್ ಗಂಡ ಇದೆಲ್ಲ ಅವ್ರು ನೋಡ್ಕೋತಾರೆ. ನಾನು ಅದನ್ನೇ ಹೇಳಿದೆ ವೈಫ್ ನ ತರಬೇಡ. ರೀಸೆಂಟ್ ಆಗಿ ಮದ್ವೆ ಆಗಿರೋದು ಅವ್ಳಿಗೆ ಏನೂ ಗೊತ್ತಿರಲ್ಲ ಮ್ಯಾಟ್ರು. ಅವ್ರಿಗೆ ಏನು ಮನೆ ನಮ್ದು EMI ಹೋಗ್ತಾ ಇದೆ ಅದೆಲ್ಲ ಗೊತ್ತಿರುತ್ತೆ ಅಷ್ಟೇ ಬಿಟ್ರೆ ಬೇರೆ ಏನು ಹೇಳ್ಬೇಡ. ಅಂದ್ರೆ ದೇ ಆರ್ ಎಕ್ಸ್ಪೆಕ್ಟಿಂಗ್ ಇಂಡೈರೆಕ್ಟ್ಲಿ ಡೌರಿ ಅಂತ ನನಗೆ ಅನ್ಸುತ್ತೆ ನನಗೆ. ಸೊ ಅದೊಂದೇ ಡೌರಿ ಎಕ್ಸ್ಪೆಕ್ಟ್ ನೀವು ಮಾಡ್ಬೇಕು. ನಿಮ್ ಅಕ್ಕ ಬಂದ್ ಹೇಗ್ ಮಾಡಕ್ಕಾಗತ್ತೆ? ಅದೇ ಮಾಡಕ್ಕಾಗಲ್ವಲ್ಲ. ಇವಾಗ ಅವ್ರಿಗೆ ಇರೋದು ಒಂದೇ ಒಂದು ಪ್ರೂಫ್. ನಾನು ಇದನ್ನ ಈ ಮನೇನ ಅವ್ರ ಹೆಸರು ತಗೊಂಡಿದ್ದೀನಿ. ಸೊ ಅದೊಂದು ರೀಸನ್ಗೆ ಅವ್ರ ಹತ್ರ ಮಾಡ್ತಿರೋದು ಅಂತ ನನ್ಗೆ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ. ಏನಕ್ಕೆ ಬಂದು ಇವ್ಳು ಹೊಡಿಯುವಂತದ್ದು ಏನಿದೆ? ರಂಜಿತ್ ಅಕ್ಕನಿಗೆ ತಂದೆಯೇ ಸಹಕರಿಸಿರೋ ಆರೋಪ. ನಮ್ಮ ಬಳಿಯೂ ವಿಡಿಯೋಗಳಿವೆ ಎಂದ ನಟ ರಂಜಿತ್ ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ನಮ್ಮ ಅಕ್ಕ ಮಾಡಿರೋ ವಿಡಿಯೋಗಳನ್ನ ಮಾತ್ರ ಹಾಕಿದ್ದಾರೆ. ನನ್ನ ಬಳಿಯೂ ವಿಡಿಯೋಗಳಿವೆ, ಅವುಗಳನ್ನ ವೈರಲ್ ಮಾಡಿದ್ರೆ ನಮ್ಮ ಅಕ್ಕನ ಅಸಲಿ ಮುಖ ಬಯಲಾಗುತ್ತೆ. ನನಗೆ ಅದು ಇಷ್ಟವಿಲ್ಲ. ನಮ್ಮ ತಂದೆಯೇ ನನ್ನ ಅಕ್ಕನಿಗೆ ಸಹಕಾರ ಕೊಡ್ತಿದ್ದಾರೆ.
ಅವರು ಪ್ಲಾನ್ ಮಾಡಿಕೊಂಡು ಗಲಾಟೆ ಮಾಡಿದ್ದಾರೆ. ಇಲ್ಲದಿದ್ರೆ ಅದು ಹೇಗೆ ನನ್ನ ಅಕ್ಕ ಮಾತ್ರ ವಿಡಿಯೋ ಮಾಡಲು ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವ್ರು ಎಷ್ಟು ಬೇಕೋ ಅಷ್ಟು ವಿಡಿಯೋಗಳು ಮಾತ್ರ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ನಮ್ಮ ಹತ್ರ ವಿಡಿಯೋಗಳು ನಾನ್ ಕಳಿಸ್ತೀನಿ, ನಮ್ಮ ತಂದೆನೇ ಗೇಟ್ ತೆಕ್ ಕೊಡ್ತಾರೆ ಅವ್ರಿಗೆ ಒಳಗಡೆ ಬರೋದಕ್ಕೆ. ಒಳಗಡೆ ಬಂದ ಮೇಲೆ ಇವರು ವಿಡಿಯೋ ಮಾಡ್ಕೊಂಡ್ ಬಂದು ಹೊಡಿತಾರೆ. ಅಲ್ಲ, ಇವಾಗ ಹೊಡೆದಾಟ ಆಗುತ್ತೆ ಅಂತ ಇವ್ರಿಗೆ ಮುಂಚೆನೆ ಗೊತ್ತಿತ್ತ ಹಂಗಾರೆ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡಿರೋದಕ್ಕೆ? ಅದು ನಮ್ಮ ಮನೆ ಒಳಗೆ ಬಂದ್ಮೇಲೆ. ಈಗ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರೋದು ರಂಜಿತ್ ಅವ್ರೆ? ತಾಯಿ ಇದ್ದಿದ್ದರೆ ಈ ರೀತಿಯ ಗಲಾಟೆಯಾಗುತ್ತಿರಲಿಲ್ಲ. ನಾನು ಹಣ ಕೊಟ್ಟಿರೋದಕ್ಕೆ ಸಾಕ್ಷ್ಯ ಇದೆ ಎಂದ ರಂಜಿ. ಬೆಂಗಳೂರಿನಲ್ಲಿ ನನ್ನ ಮಗನಿಗೆ ಒಂದು ಮನೆ ಬೇಕು ಅನ್ನೋದು ನನ್ನ ತಾಯಿಯ ಕನಸಾಗಿತ್ತು. ಇದೇ ಕಾರಣಕ್ಕೆ ನಾನು ಮುಂಬೈನಲ್ಲಿದ್ದಾಗ ಬರ್ತಿದ್ದ ಎಲ್ಲ ಹಣವನ್ನ ನನ್ನ ಅಕ್ಕನ ಖಾತೆಗೆ ರವಾನಿಸುತ್ತಿದ್ದೆ. ನನ್ನ ತಾಯಿ ಇದ್ದಿದ್ರೆ ಈ ಗಲಾಟೆಯೇ ಆಗ್ತಿರ್ಲಿಲ್ಲ. ಇದುವರೆಗೆ ನಾನು ಸುಮಾರು 40 ಲಕ್ಷ ರೂಪಾಯಿ ಹಣವನ್ನ ನಗದು ರೂಪದಲ್ಲಿ ನೀಡಿದ್ದೇನೆ. ಇದೆಲ್ಲದಕ್ಕೂ ನನ್ನ ಬಳಿ ಸಾಕ್ಷಿ ಇದೆ. ನಾನು ಕೊಟ್ಟಿರೋ ಸಾಕ್ಷ್ಯಗಳನ್ನ ಅವಲಂಬಿಸಿಯೇ ಪೊಲೀಸರು ನನ್ನ ಅಕ್ಕನ ಬಳಿ ಆಧಾರಗಳನ್ನ ಕೇಳ್ತಿದ್ದಾರೆ. ಆಕೆ ಯಾವ ಸಾಕ್ಷ್ಯವನ್ನ ಕೂಡ ಕೊಟ್ಟಿಲ್ಲ ಅಂತ ರಂಜಿತ್ ಆರೋಪಿಸಿದ್ದಾರೆ. ಅದೇ ರೀಸನ್ ಹೇಳ್ತಿಲ್ವಾ, ನಮ್ಗೆಲ್ಲಾನು ವಿಚಾರಗಳು ನಮ್ಮ ತಾಯಿ ಮೂಲಕ ನಾವು ಮಾಡ್ತಾ ಇದ್ವಿ. ಏನಕ್ಕೆ ಅಂದ್ರೆ ನಮ್ಮ ತಾಯಿ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ನನಗೆ. ನನ್ನ ಮಗಂದೊಂದು ಮನೆ ಬೇಕು ಅಂತ ಅನ್ನೋದ ಕಾರಣಕ್ಕೆ ನಾನು ಯಾವಾಗ ಮುಂಬೈಗೆ ಹೋದೆ, ಮುಂಬೈಯಿಂದ ಬರ್ತಾ ಇರೋ ಎಂಟೈರ್ ಅಮೌಂಟ್ ಆನ್ಲೈನ್ ಅಲ್ಲಿ ಏನ್ ಕಳಿಸಿದೀನಿ ಅದೆಲ್ಲಾ ಡೀಟೇಲ್ಸ್ ನನ್ನ ಲಾಯರ್ ಥ್ರೂ ಇಂದ ಅವ್ರಿಗೆ ಆನ್ಸರ್ ಕೊಟ್ಟಿದ್ದಾಗಿದೆ. ಅದು ಬಿಟ್ಟು ನಾನು ಕ್ಯಾಶ್ ಗಳಲ್ಲಿ ಏನ್ ಕೊಟ್ಟಿದ್ದೀನಿ ಆಲ್ಮೋಸ್ಟ್ 40 lakhs ವರೆಗೂ ಕೊಟ್ಟಿರೋದು ನನ್ನ ಹತ್ರನೂ ಪ್ರೂಫ್ ಇದೆ. ಅದನ್ನೆಲ್ಲ ನಾನು ಕೊಟ್ಟಿದ್ದೀನಿ ಅಲ್ಲಿ ಆಲ್ರೆಡಿ ಡೀಟೇಲ್ಸ್ ಕಳಿಸಿದೀನಿ. ಸೊ ಅದಕ್ಕೆ ಅವ್ರು ರಿಪ್ಲೈ ಮಾಡ್ಬೇಕಾಗಿರೋದು ಕೋರ್ಟ್ ಥ್ರೂ ರಿಪ್ಲೈ ಮಾಡ್ಬೇಕಿತ್ತು. ಇವತ್ತು ಮೀಡಿಯಾ ಬಂದು ಕೂತ್ಕೊಂಡಿದ್ದಾರೆ ಅಂದ್ರೆ ದೇ ವಾಂಟ್ ಟು ಸ್ಪಾಯ್ಲ್ ಮೈ ನೇಮ್. ಮದುವೆಯಾಗಿ 2 ತಿಂಗಳಿಗೆ ನನ್ನ ಪತ್ನಿಗೆ ಈ ರೀತಿಯಾದ ಕಾಟ ಕೊಡ್ತಿದ್ದಾರೆ. ಮದುವೆಗೂ ಮೊದಲು ನಾವೆಲ್ಲ ಜೊತೆಯಾಗಿಯೇ ಇದ್ವಿ. ನನ್ನ ಮದುವೆಯಾದ ಬಳಿಕ ಅವರು ಮೇಲಿನ ತಮ್ಮ ಫ್ಲಾಟ್ಗೆ ಶಿಫ್ಟ್ ಆದ್ರು. ಅವರು ಕೂಡ ಮದುವೆಯಾಗಿ ಇನ್ನೊಬ್ಬರ ಮನೆಗೆ ಹೋಗಿದ್ದಾರೆ. ಅವರು ಈ ರೀತಿಯಾಗಿ ನನ್ನ ಪತ್ನಿಗೆ ಕಾಟ ಕೊಡುವುದು ಸರಿನಾ? ಲೀಗಲ್ ನೋಟಿಸ್ ಕಳಿಸೋದು ಸರಿನಾ ಅಂತ ರಂಜಿತ್ ಪ್ರಶ್ನೆ ಮಾಡಿದ್ದಾರೆ. ಸೊ ಇವರೆಲ್ಲ ಸೀನಿಯರ್ಸ್ಗಳು, ಅಕ್ಕಂದಿರು. ಇವಾಗ ಮನೆಗೆ ಒಂದು ಹೆಣ್ಣು ಬಂದಿದೆ ಅನ್ಬೇಕಾದ್ರೆ ಮದುವೆ ಆಗಿ 2 ತಿಂಗಳಾಗಿದೆ ಅಷ್ಟೇ. ಆ 2 ತಿಂಗಳಲ್ಲಿ ಇಷ್ಟು ದೊಡ್ಡ ಸೀನ್ ಮಾಡುವಂತದ್ದು ನೆಸಿಟೀಸ್ ಇಲ್ಲ. ಅವರು ಮದ್ವೆ ಆಗಿ ಬಂದಿರೋ ಬೇರೆ ಮಂದಿ ಮನೆಗೆ ಮದ್ವೆ ಹೋಗಿರ್ತಾರಲ್ವಾ, ಸೊ ಅವ್ರು ಅದೇ ರೀತಿ ನಡ್ಕೋತಾರ. ಇವರು ಬಂದಾಗ ಇವರು ಒಂದು ಹೆಣ್ಣಾಗಿ ಆ ಹೆಣ್ಣಿನ ಜೊತೆ ನಿಂತ್ಕೊಬೇಕು. ಅದು ನಿಂತ್ಕೊಳ್ಳೋದ್ ಬಿಟ್ಟು ಬರೀ 2 ತಿಂಗಳಿಗೆ ಬಂದು ಲಾಯರ್ ನೋಟಿಸ್ ಕಳ್ಸೋದು, ಮನೆ ಒಳಗೆ ಬರೋದು, ಹೊಡಿಯೋದು, ಇದು ಅದೇ. ಅಂದ್ರೆ ನೀವು ಮದುವೆ ಆದ್ಮೇಲೆ ನಿಮ್ಮ ಅಕ್ಕನ ಮನೆಗೆ ಸೇರಿಸ್ಲಿಲ್ವಾ ರಂಜಿತ್ ಅವ್ರೆ? ಮನೆಗೆ ಸೇರಿಸಿದ್ರಲ್ಲ ಮೇಡಮ್, ನಾವೆಲ್ಲ ಒಟ್ಟಿಗೆ ಇದ್ದಿದ್ದು. ನಾನು ಮದ್ವೆ ಆದ್ಮೇಲೆ ಅವ್ರ ಮೇಲ್ಗಡೆ ಮನೆಗೆ ಶಿಫ್ಟ್ ಆಗಿದ್ದೆ. ಮದುವೆಗೂ ಮುನ್ನ ಅನ್ಯೋನ್ಯವಾಗಿದ್ದರಂತೆ ಅಕ್ಕ ತಮ್ಮ. ಮದುವೆಯಾದ ಬಳಿಕ ಶುರುವಾಯ್ತು ಅಕ್ಕನ ಗಲಾಟೆ. ರಂಜಿತ್ ಮದುವೆಯಾಗೋಕ್ಕೂ ಮೊದಲು ಅವರ ಅಕ್ಕಂದಿರು, 2 ಮಕ್ಕಳು, ಬಾವ ಎಲ್ಲರೂ ಇವರ ಮನೆಯಲ್ಲೇ ಇದ್ರಂತೆ. 2017, 2018ರಲ್ಲಿ ರಂಜಿತ್ ಫ್ಲಾಟ್ ಕೊಂಡುಕೊಂಡಿದ್ರಂತೆ. ಬಳಿಕ ರಂಜಿತ್ಗೆ ಮದುವೆಯಾದ್ರೆ ಇಲ್ಲದ ರಗಳೆ ಬೇಡ ಅಂತ ಅವರ ಅಕ್ಕ 2019ರಲ್ಲಿ 3ನೇ ಮಹಡಿಯಲ್ಲಿ ಫ್ಲಾಟ್ ಖರೀದಿ ಮಾಡಿದ್ರಂತೆ. ಇವರ ಮದುವೆಯಾದ ಬಳಿಕ ಅವರು 3ನೇ ಮಹಡಿಯ ಫ್ಲಾಟ್ಗೆ ಶಿಫ್ಟ್ ಆಗಿದ್ದಾರಂತೆ. ಇದಾದ ಬಳಿಕ ಅವರ ಅಕ್ಕ ಇದು ನನ್ನ ಮನೆ ಅಂತ ಗಲಾಟೆ ಮಾಡೋಕೆ ಶುರು ಮಾಡಿದ್ರು ಅಂತ ರಂಜಿತ್ ಆರೋಪಿಸಿದ್ದಾರೆ. ಕೆಳಗಡೆ ಮನೆ ನಾನ್ ತಗೊಂಡಿರೋದು 2017-18 ಅಲ್ಲಿ. ಅದು ಅಕ್ಕನ ಹೆಸರು ಮಾಡಿದ್ದು ನಾನು. ಏನಕ್ಕೆ ನನಗೆ ಲೋನ್ ಆಗಲ್ಲ, ಆರ್ಟಿಸ್ಟ್ಗಳಿಗೆ ಲೋನ್ ಆಗಲ್ಲ ಅಂತ ನಾನು ಅವ್ರ ಹೆಸರು ಮಾಡಿದ್ದಾರೆ ಅಷ್ಟೇ ಮೇಡಮ್. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಅದಾಗಿದ್ದು 1 ವರ್ಷಕ್ಕೇನೆ ಅವ್ರು ಮೇಲ್ಗಡೆ ಮನೆ ಪರ್ಚೇಸ್ ಮಾಡಿದ್ರು 2019 ಅಲ್ಲಿ. ಏನಕ್ಕೆ ಅಂದ್ರೆ ನನ್ಗೆ ಇವಾಗ ನೆಕ್ಸ್ಟ್ ಫ್ಯೂಚರ್ ಮದ್ವೆ ಆಗುತ್ತೆ, ಅದೆಲ್ಲ ಪ್ರಾಬ್ಲಮ್ಸ್ಗಳು ಶುರು ಆಗುತ್ತೆ ಅಂದ್ಬಿಟ್ಟು ಮೇಲ್ಗಡೆ ಮನೆ ತಗೊಂಡು ಅದನ್ನ ಅವ್ರು ಬಾಡಿಗೆಗೆ ಬಿಟ್ಟಿದ್ರು. ಅದು ಬಾಡಿಗೆಗೆ ಬಿಟ್ಟು ನಮ್ಮ ಮನೆಯಲ್ಲಿ 2 ಅಕ್ಕಂದಿರು, ಅವ್ರ 2 ಮಕ್ಕಳು, ಅವರ ಹಸ್ಬೆಂಡ್ ಎಲ್ಲರೂ ಇಲ್ಲೇ ಇದ್ದಿದ್ದು ನಾವು. ಈಗ ಮದ್ವೆ ಆದ್ಮೇಲೆ May 11th ಮದ್ವೆ ಆಯ್ತು. May 28 ಇವ್ರು ಮೇಲ್ಗಡೆ ಮನೆ ಶಿಫ್ಟ್ ಆದ್ರು. ಅಲ್ಲಿವರೆಗೂ ನಮ್ ಜೊತೆಲೆ ಇದ್ದಿದ್ದು. ಅದಾದ್ಮೇಲೆ ವಿತಿನ್ 3 months ಅಲ್ಲಿ ನನಗೆ ನೋಟಿಸ್ ಕಳಿಸಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಬಂದು ಗಲಾಟೆ ಮಾಡಿ ಎಲ್ಲಾನು ಮಾಡಿದಾರೆ ಅವರು.
ಅಣ್ಣ ತಮ್ಮಂದಿರ ನಡುವೆ ಆಸ್ತಿ ವಿಚಾರಕ್ಕೆ ಜಗಳ ಆಗೋದು ಸರ್ವೇ ಸಾಮಾನ್ಯ. ಆದರೆ ರಕ್ತ ಹಂಚಿಕೊಂಡು ಹುಟ್ಟಿದ ಅಕ್ಕಂದಿರು ರಂಜಿತ್ಗೆ ಆಸ್ತಿ ವಿಚಾರಕ್ಕೆ ಕಾಟ ಕೊಡ್ತಿದ್ದಾರೆ. ಅಲ್ಲದೆ ಅವರೇ ಜಗಳ ತೆಗೆದು ರಂಜಿತ್ ಜಗಳ ಮಾಡಲು ಮುಂದಾಗಿದ್ದಾರೆ ಅಂತ ಬಿಂಬಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ. ತಮ್ಮ ವಿಡಿಯೋ ಹೊರಬರ್ತಿದ್ದಂತೆ ನಟ ರಂಜಿತ್ ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಈ ಘಟನೆಗೆ ಕಾರಣವೇನು ಅಂತ ವಿವರಿಸಿದ್ದಾರೆ. ಹೀಗಾಗಿ ಅವರ ಕುಟುಂಬದ ಜಗಳ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.